ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆ ಅವರ ಆತ್ಮೀಯರೇ. ಇವತ್ತಂತೂ ವಿಶೇಷವಾಗಿ ರೈತರ ಕುರಿತಾಗೆ, ರೈತರ ಸಂಘಟನೆ ಕುರಿತಾಗೆ ಒಂದಿಷ್ಟು ಮಾತಾಡಬೇಕಂತ ಅನ್ನಿಸ್ತಾ ಇದೆ. ಯಾಕಂದರೆ ಎಲ್ಲಿವರೆಗೆ ರೈತ ಸಂಘಟಿತರಾಗಿ ಹೋರಾಟ ಮಾಡೋದಿಲ್ಲ. ಹೋರಾಟ ಅಷ್ಟೇ ಅಲ್ಲ, ಬರೀ ಹೋರಾಟ ಅಂದ್ರೆ ಹಸು ಟವಲ್ ಹಾಕ್ಕೊಳ್ಳೋದು, ಜೈ ಧಿಕ್ಕಾರ ಅಂತ ಹೇಳೋದು. ಹೌದು, ರೈತರಿಗೆ ಅನ್ಯಾಯ ಆಗ್ಯದ, ಪ್ರತಿಭಟನೆ ಮಾಡೋದು ಅವ್ರ ಹಕ್ಕ, ಅದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇದು ಒಂದರಿಂದ ಆಗ್ತದೆ ಯಶಸ್ಸು ಅಂತೇಳಿ. ಯಾಕಂದ್ರೆ ಒಂದು ವರ್ಷ ನಿರಂತರ ರೈತರು ಕಿಸಾನ್ ಈ ಪಂಜಾಬ್ ಮತ್ತು ಹರಿಯಾಣದವರು, ಪಶ್ಚಿಮ ಉತ್ತರ ಪ್ರದೇಶದವರು ಸಾಕಷ್ಟು ಹೋರಾಟ ಮಾಡಿದರು. ಏನು ಸಿಕ್ತು? ಬರೀ ಹೋರಾಟ ಒಂದು ಅಲ್ಲ, ನಿಮ್ಮಲ್ಲೇ ಒಂದು ಶಕ್ತಿ ಅದ. ನಿಜವಾಗಿ ನೀವು ಇವತ್ತು ನಿಂತು ವಿಚಾರ ಮಾಡೋಂಥ ಅನಿವಾರ್ಯತೆ ಇವತ್ತದ. ಹೌದು, ರೈತ ಸಮುದಾಯದಲ್ಲಿ ಶಿಕ್ಷಣ ಸರಿಯಾಗಿಲ್ಲ, ಇದ್ದ ಸ್ಥಿತಿಯನ್ನು ತಿಳ್ಕೊಳ್ಳೋಂಥ ಶಕ್ತಿ ಇಲ್ಲ. ಪ್ರಾಮಾಣಿಕ ನಿರ್ಧಾರ, ಹಾರ್ಡ್ ವರ್ಕ್ ಮಾಡ್ತಾರೆ. ದಿನ 18-20 ತಾಸು ವರ್ಕ್ ಮಾಡುವಂಥ ರೈತರಿದ್ದಾರೆ. ಯಾಕಂದ್ರೆ ನೀರು ಯಾವಾಗ ಬರುತ್ತೆ, ನೀರಾವರಿ ಏರಿಯಾದಲ್ಲಂತೂ ಹೇಳ್ತಿರೋದು. ಮತ್ತು ನೀರಾವರಿ ಇಲ್ಲದ ಏರಿಯಾದಲ್ಲೂ ಇನ್ನೂ ಬಡತನ, ಏನು ವರ್ಷಕ್ಕಾಗುವಷ್ಟು ಕಾಳು ಸಹಿತ ಬೆಳೆಯಲಾರಂಥ ಪರಿಸ್ಥಿತಿ ಇವತ್ತು ಅನೇಕ ರೈತರಲ್ಲಿ ಅದ. ಮ್ಯಾಕ್ಸಿಮಮ್ ರೈತರಲ್ಲಿ ಡ್ರೈ ಏರಿಯಾದಲ್ಲಿ, ವನ ಬೇಸಾಯದಲ್ಲೇ. ಇನ್ನು ನೀರಾವರಿಯಲ್ಲಿ ಒಂದಿಷ್ಟು ಬೆಳೀತಾರೆ, ಆದರೆ ಲಾಭ ಇಲ್ಲದ ಉದ್ಯೋಗ, ಗುಡ್ಡಕ್ಕೆ ಕಲ್ಲೊತ್ತಂಗದ ಪರಿಸ್ಥಿತಿ. ಹೀಗಾಗಿ ಹೋರಾಟ ಮಾಡೋದನ್ನು ನಮ್ಗೆ ಕಲಿಸಿದರು. ಬಾಬಾಗೌಡ ಪಾಟೀಲರಾಗಿರ್ಬೋದು, ಅವರ ಜೊತೆಗೆ ನಮ್ಮ ಪ್ರೊಫೆಸರ್ ನಂಜನ ಸ್ವಾಮಿಗಳಾಗಿರ್ಬೋದು, ರುದ್ರೇಶ್ ಅವರಾಗಿರ್ಬೋದು, ಇವರೆಲ್ಲರೂ ಹೋರಾಟ ಕಲಿಸಿದರು. ರಾಕೇಶ್ ಟೆಕಾಯತ್ ಆಗಿರ್ಬೋದು, ಚರಣ್ ಸಿಂಗ್ ಅವರಂತೆ ಅಧಿಕಾರ ಜೊತೆಗೆ ಬಂದಂಥವರು ಹಿಡ್ಕೊಂಡು ಹೋಗಿದ್ದರು. ಆದರೂ ಅವರು ಹೋರಾಟಗಾರರು. ಇಂಥ ರೈತರು ನಮಗೆ ಹೋರಾಟ ಮಾಡೋದನ್ನು ಕಲಿಸಿದ್ದಾರೆ. ಆದರೆ ಹೋರಾಟ ನಾವು ಏನು ಪಡಿಬೋದು ಅಂತಂದ್ರೆ, ನೀವು 100 ರೂಪಾಯಿ ಕೇಳಿದಾಗ 10 ರೂಪಾಯಿ ಸಿಗ್ತದೆ ನಿಮಗೆ. 100 ರೂಪಾಯಿ